ಓಂ ಶಾಂತಿ. ಮುರಳಿಯ ದಿನಾಂಕ 19/12/21. ದಿವ್ಯ ಬ್ರಾಹ್ಮಣ ಜನ್ಮ के ಭಾಗ್ಯ की ರೇಖಾಯೆ. ದಿವ್ಯ ಬ್ರಾಹ್ಮಣ ಜನ್ಮದ ಭಾಗ್ಯದ ರೇಖೆಗಳು. आज विश्व रचयिता बाप दादा अपने विश्व की सर्व मनुष्य आत्माओं रूपी बच्चों को देख रहे. ಈ ದಿನ ವಿಶ್ವ ರಚಯಿತ ತಂದೆ ವಿಶ್ವದ ಸರ್ವ ಮನುಷ್ಯ ಆತ್ಮರೂಪಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸರ್ವ ಆತ್ಮಾओं में अर्थात सर्व बच्चों में 2 प्रकार के बच्चे. ವಿಶ್ವದ ಸರ್ವ ಆತ್ಮರುಗಳಲ್ಲಿ 2 ಪ್ರಕಾರದ ಮಕ್ಕಳಿದ್ದಾರೆ. एक है बाप को पहचानने वाले और दूसरे है पुकारने वाले व परखने के प्रयत्न करने वाले. ಒಂದು ಪ್ರಕಾರದ ಮಕ್ಕಳು ಅಂದರೆ ತಂದೆಯನ್ನು ಗುರ್ತಿಸುವಂಥವರು. ಮತ್ತೊಂದು ಪ್ರಕಾರದ ಮಕ್ಕಳು ಅಂದರೆ ತಂದೆಯನ್ನು ಕರೆಯುವಂಥವರು ಅಥವಾ ಗುರ್ತಿಸಲು ಪ್ರಯತ್ನ ಮಾಡುವಂಥವರು. ಲೇಕಿನ್ ಹೇ ಸಭಿ ಬಚ್ಚೆ, ಆದರೆ ಎಲ್ಲರೂ ಸಹ ನನ್ನ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾ. आज दोनों प्रकार के बच्चों को देख रहे थे. ಈ ದಿನ ಬಾಬಾ 2 ಪ್ರಕಾರದ ಮಕ್ಕಳನ್ನು ನೋಡ್ತಾ ಇದ್ದರು. सर्व बच्चों में से पहचानने वाले व प्राप्त करने वाले बच्चे बहुत थोड़े. ವಿಶ್ವದ ಸರ್ವ ಆತ್ಮರೂಪಿ ಮಕ್ಕಳಲ್ಲಿ ತಂದೆಯನ್ನು ಗುರುತಿಸುವಂಥವರು, ತಂದೆಯಿಂದ ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಬಹಳ ಕಡಿಮೆ ಜನ ಇದ್ದಾರೆ. ಗುರುತಿಸುವ ಪ್ರಯತ್ನದಲ್ಲಿ ಇರುವಂಥವರು ಅನೇಕ ಜನ ಇದ್ದಾರೆ. पहचानने वाले बच्चों के मस्तक पर श्रेष्ठ भाग्य की लकीर चमक रही. ಗುರ್ತಿಸುವಂತಹ ಮಕ್ಕಳ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆ ಹೊಳಿತಾ ಇದೆ. सबसे श्रेष्ठ भाग्य की लकीर है बाप द्वारा दिव्य ब्राह्मण जन्म की. ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂತಹ ಭಾಗ್ಯದ ರೇಖೆ ಆಗಿದೆ ತಂದೆಯಿಂದ ದಿವ್ಯ ಬ್ರಾಹ್ಮಣ ಜನ್ಮ ಪಡೆದಿರುವ ರೇಖೆ. ದಿವ್ಯ ಜನಂ ಕಿ ರೇಖಾ ಅತಿ ಶ್ರೇಷ್ಠ ಚಮಕ್ ರಹಿ. ಯಾರೆಲ್ಲರೂ ತಂದೆಯ ಮಕ್ಕಳಾಗಿದ್ದಾರೆ ಅವರ ಮಸ್ತಕದಲ್ಲಿ ದಿವ್ಯ ಜನ್ಮದ ರೇಖೆ ಸ್ಪಷ್ಟವಾಗಿ ಶ್ರೇಷ್ಠ ರೂಪದಲ್ಲಿ ಹೊಳಿತಾ ಇದೆ. पुकारने वाले बच्चे अनजाने भी मानते हैं कि भगवान ने हमें रचा है, लेकिन अनजान होने के कारण दिव्य जन्म की अनुभूति नहीं कर सकते. ತಂದೆಗೆ ಕರೆಯುವಂಥ ಮಕ್ಕಳು, ಹುಡುಕುವಂಥ ಮಕ್ಕಳು ಸಹ ಹೇಳ್ತಾರೆ ಪರಮಾತ್ಮನೇ ನಮ್ಮನ್ನು ರಚಿಸಿದ್ದಾನೆ, ನಾವು ಪರಮಾತ್ಮನ ರಚನೆಯಾಗಿದ್ದೇವೆ. ಆದರೆ ಅಜ್ಞಾನದ ಕಾರಣದಿಂದ, ಗುರುತಿಸದೇ ಇರುವ ಕಾರಣದಿಂದ ದಿವ್ಯ ಜನ್ಮದ ಅನುಭವ ಅವರಿಂದ ಮಾಡಲಿಕ್ಕೆ ಆಗ್ತಿಲ್ಲ. आप भी कहते हो हमें बाप दादा ने दिव्य जन्म दिया, वह भी कहते
भगवान ने रचा, भगवान ही रचयिता है, भगवान ही पालनहार है। लेकिन दोनों के कहने में कितना अंतर है। ತಾವು ಹೇಳ್ತೀರಿ, ಬಾಪ್ ದಾದಾರವರು ನಮ್ಮನ್ನು ರಚನೆ ಮಾಡಿದ್ದಾರೆ, ನಮಗೆ ದಿವ್ಯ ಜನ್ಮ ಕೊಟ್ಟಿದ್ದಾರೆ ಅಂತ. ಅವರೂ ಹೇಳ್ತಾರೆ, ಅಜ್ಞಾನಿಗಳು, ಭಗವಂತನ ರಚನೆ ನಾವಾಗಿದೆ, ಭಗವಂತ ರಚಯಿತ ಆಗಿದ್ದಾನೆ, ಅವನೇ ನಮ್ಮನ್ನು ರಚಿಸಿದ್ದಾನೆ, ಅವನೇ ಪಾಲನ ಕರ್ತ ಆಗಿದ್ದಾನೆ. ಆದರೆ ಅವರ ಹೇಳಿಕೆ ಮತ್ತು ನಿಮ್ಮ ಹೇಳಿಕೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. आप अनुभव से, नशे से, नॉलेज से कहते हो कि हमको बाप दादा माता पिता ने रचा, अर्थात ब्राह्मण जन्म दिया. ತಾವು ಮಕ್ಕಳು ಅನುಭವದಿಂದ, ನಶೆಯಿಂದ, ಜ್ಞಾನಸಹಿತವಾಗಿ ಹೇಳ್ತೀರಿ, ನಮಗೆ ಬಾಪ್ ದಾದಾರವರು ಮಾತಾ ಪಿತಾ ಆಗಿ ರಚನೆ ಮಾಡಿದ್ದಾರೆ, ಅಂದರೆ ನಮಗೆ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದಾರೆ. रचता को, जन्म को, जन्म पत्री को, दिव्य जन्म की विधि और सिद्धि को जानते हो. ತಾವು ಮಕ್ಕಳು ರಚಯಿತನಾದಂತಹ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನಿಮ್ಮ ಜನ್ಮ, ಜನ್ಮ ಪತ್ರಿಕೆ, ದಿವ್ಯ ಜನ್ಮದ ವಿಧಾನಗಳು, ಅದರಿಂದ ಸಿಗುವ ಸಿದ್ಧಿ ಎಲ್ಲವನ್ನೂ ಸಹ ನೀವು ತಿಳ್ಕೊಂಡಿದ್ದೀರಿ. ಎಲ್ಲವೂ ನಿಮಗೆ ಗೊತ್ತಿದೆ. हरेक को अपना दिव्य जन्म का बर्थडे याद है ना. ಪ್ರತಿಯೊಬ್ಬರಿಗೂ ನಿಮ್ಮ ದಿವ್ಯ ಜನ್ಮದ ತಿಥಿ ತಾರೀಖು ನೆನಪಿದೆ ತಾನೆ. इस दिव्य जन्म की विशेषता कौन सी? ಅಲೌಕಿಕ ಜನ್ಮದಿನದ ಸ್ಮೃತಿ ಎಲ್ಲರಲ್ಲಿಯೂ ಇದೆ ಅಲ್ವಾ. ಈ ದಿವ್ಯ ಜನ್ಮದ ವಿಶೇಷತೆ ಏನಾಗಿರ್ತದೆ, ಯಾವುದಾಗಿದೆ? ಸಾಧಾರಣ ಜನ್ಮಧಾರಿ ಆತ್ಮಾಯಿ अपना बर्थडे अलग मनाती, फ्रेंड्स डे अलग मनाती, पढ़ाई का दिन अलग मनाती, और आप क्या कहेंगे? ಸಾಧಾರಣ ಜನ್ಮಧಾರಿ ಆತ್ಮರು ತಮ್ಮ ಜನ್ಮದಿನವನ್ನು ಬೇರೆಯಾಗಿ ಆಚರಿಸ್ತಾರೆ, ಸ್ನೇಹಿತರ ದಿನವನ್ನು ಬೇರೆಯಾಗಿ ಆಚರಿಸ್ತಾರೆ, ವಿದ್ಯೆಯ ಪ್ರಾರಂಭದ ದಿನವನ್ನು ಬೇರೆ ಸಮಯದಲ್ಲಿ ಆಚರಿಸ್ತಾರೆ. ಆದರೆ ನೀವು ಮಕ್ಕಳು ಏನಂತ ಹೇಳ್ತೀರಿ? आपका बर्थडे भी वही है, मैरिज डे भी वही है, पढ़ाई का दिन भी वही है, मदर डे कहो, फादर डे कहो, एंगेजमेंट डे कहो, सब एक ही है. ಆದರೆ ತಮ್ಮ ಜನ್ಮದಿನವೂ ಅದೇ ಆಗಿದೆ, ಮದುವೆ ದಿನವೂ ಅದೇ ಆಗಿದೆ, ವಿದ್ಯೆಯ ಪ್ರಾರಂಭದ ದಿನವೂ ಅದೇ ಆಗಿದೆ, ನಿಮ್ಮ ತಾಯಿಯ ದಿನವೂ ಅದೇ ಆಗಿದೆ, ತಂದೆಯ ದಿನವೂ ಅದೇ ಆಗಿದೆ, ನಿಶ್ಚಿತಾರ್ಥದ ದಿನವೂ ಅದೇ ಆಗಿದೆ. ಹುಟ್ಟಿದ ದಿನನೇ ನಿಮ್ಮ ಪಾಲಿಗೆ ಪರಮಾತ್ಮನ ಜೊತೆಗೆ ವಿವಾಹ ಮಾಡಿದ ದಿನ ಆಗಿದೆ, ಪರಮಾತ್ಮನ ಶಿಕ್ಷಣವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ ದಿನ ಆಗಿದೆ. ಅದೇ ದಿನ ನಿಮಗೆ ಪರಮಾತ್ಮ ತಾಯಿಯ ರೂಪದಲ್ಲಿ ಸಿಕ್ಕಿದ ದಿನ ಆಗಿದೆ. ಅದೇ ದಿನ ನಿಮಗೆ ಪರಮಾತ್ಮ
ತಂದೆಯ ರೂಪದಲ್ಲಿ ಸಿಕ್ಕಿದರೆ ಆ ಕಾರಣದಿಂದ ಅದು ಫಾದರ್ ಡೇನೂ ಆಗಿದೆ, ತಂದೆಯ ದಿನ ಆಗಿದೆ. ಅದೇ ದಿನ ತಂದೆಯ ಜೊತೆಗೆ ನಿಮ್ಮ ನಿಶ್ಚಿತಾರ್ಥ ಆಗಿರುವ ಕಾರಣ ಅದು ನಿಮ್ಮ ಎಂಗೇಜ್ಮೆಂಟ್ ಡೇ ಅಥವಾ ನಿಶ್ಚಿತಾರ್ಥದ ದಿನವೂ ಸಹ ಆಗಿದೆ. ಐಸಾ ದಿವ್ಯ ಜನಮ್ ಕಬ್ ಸುನಾ ಹೇ? ಈ ಥರ ಪ್ರಪಂಚದಲ್ಲಿ ಯಾರ್ದಾದ್ರೂ ಬರ್ತ್ಡೇನೂ ಆವತ್ತೇ, ಮ್ಯಾರೇಜ್ ಡೇನೂ ಆವತ್ತೇ, ಶಿಕ್ಷಣದ ಪ್ರಾರಂಭ ದಿನವೂ ಅವತ್ತೇ, ನಿಶ್ಚಿತಾರ್ಥದ ದಿನವೂ ಅವತ್ತೇ ಇರುತ್ತಾ? ಇಂಥ ಜನ್ಮ ಯಾರಿಗಾದರೂ ಸಿಕ್ಕಿದೆಯಾ? सारे कल्प में ऐसा दिन आप आत्माओं का फिर कभी भी नहीं आता. ನಿಮಗೂ ಸಹ ಇಡೀ ಕಲ್ಪದಲ್ಲಿ ಇಂತಹ ದಿವ್ಯ ಜನ್ಮ ಎಂದೂ ಸಿಗೋದಿಲ್ಲ. ಇಂಥ ದಿವ್ಯ ಜನ್ಮ ದಿನ ಆಗಲಿ, ಮದುವೆಯ ದಿನ ಆಗಲಿ, ನಿಶ್ಚಿತಾರ್ಥದ ದಿನ ಆಗಲಿ, ತಂದೆಯ ದಿನ ಆಗಲಿ, ತಾಯಿಯ ದಿನ ಆಗಲಿ, ಒಟ್ಟಿಗೆ ಯಾವ ಸಮಯದಲ್ಲೂ ಸಿಗೋದಿಲ್ಲ. सतयुग में भी बर्थडे और मैरिज डे एक ही नहीं होगा. ಸತ್ಯಯುಗದಲ್ಲೂ ಸಹ ಜನ್ಮದಿನ ಮತ್ತು ಸ್ವಯಂವರದ ದಿನ, ವಿವಾಹದ ದಿನ ಒಂದೇ ಆಗಿರೋದಿಲ್ಲ. ಲೇಕಿನ್ इस संगम युग के इस महान जन्म की यह विशेषता है और ವಿಚಿತ್ರತಾ भी है. ಆದರೆ ಈ ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿರುವ ಈ ಮಹಾನ ಜನ್ಮದ, ದಿವ್ಯ ಜನ್ಮದ ವಿಶೇಷತೆಯೂ ಇದೇ ಆಗಿದೆ ಹಾಗೂ ವಿಚಿತ್ರತೆಯೂ ಇದೇ ಆಗಿದೆ. ನಿಮ್ಮ ಈ ಜನ್ಮದಿನ ಒಂದು ಕಡೆ ವಿಶೇಷ ಆಗಿದೆ, ಇನ್ನೊಂದು ಕಡೆ ವಿಚಿತ್ರ ಆಗಿದೆ. वैसे तो जिस दिन ब्राह्मण बने वही जन्मदिन, वही मैरिज दिन है, क्योंकि सभी यही वायदा करते हो, एक बाप दूसरा न कोई. यह दृढ़ संकल्प पहले ही करते हो ना. तुम्ही से खाऊं, तुम्ही से बैठूं, तुम्ही से सर्व संबंध निभाऊं, यह सब ने वायदा किया है ना. ಯಾವ ದಿನ ನೀವು ಬ್ರಾಹ್ಮಣ ಜನ್ಮವನ್ನು ಪಡ್ಕೊಂಡಿದ್ದೀರಿ, ಆ ದಿನವೇ ನಿಮಗೆ ಜನ್ಮದಿನವೂ ಆಗಿದೆ, ವಿವಾಹದ ದಿನವೂ ಆಗಿದೆ. ಯಾಕೆ ಅಂದರೆ ಅದೇ ದಿನ ನೀವು ತಂದೆಯ ಹತ್ತಿರ ಪ್ರತಿಜ್ಞೆ ಮಾಡಿದ್ದೀರಿ. ಒಬ್ಬ ತಂದೆಯ ವಿನಃ ನನಗೆ ಯಾರೂ ಇಲ್ಲ ಅಂತ ಹೇಳಿದ್ದೀರಿ. ದೃಢ ಸಂಕಲ್ಪ ಮಾಡಿದ್ದೀರಿ. ಬಾಬಾ, ನಿನ್ನ ಜೊತೆಗೇ ಊಟ ಮಾಡ್ತೀನಿ, ನಿನ್ನ ಜೊತೆಗೇ ಕೂತ್ಕೊಳ್ತೇನೆ, ನಿನ್ನ ಜೊತೆಗೇ ಓಡಾಡ್ತೀನಿ, ನಿನ್ನ ಜೊತೆಗೆ ಸರ್ವ ಸಂಬಂಧಗಳನ್ನು ನಿಭಾಯಿಸುತ್ತೇನೆ ಅಂತ ತಾವೆಲ್ಲರೂ ತಂದೆಯ ಹತ್ತಿರ प्रतिज्ञा ಮಾಡಿದ್ದೀರಿ. पांडवों ने, माताओं ने, कुमारियों ने, सभी ने वायदा किया है. ಪಾಂಡವರು, ಮಾತೆಯರು, ಕುಮಾರಿಯರು ಎಲ್ಲರೂ ಈ ಥರದ ಪ್ರತಿಜ್ಞೆ ಮಾಡಿದ್ದೀರಿ. तो और कहाँ स्वप्न में भी मन नहीं जा सकता. ಪ್ರತಿಜ್ಞೆ ಮಾಡಿದ್ದೀರಿ, ದೃಢ ಸಂಕಲ್ಪ ಮಾಡಿದ್ದೀರಿ ಅಂದ ಮೇಲೆ ನಿಮ್ಮ ಮನಸ್ಸು ಸ್ವಪ್ನದಲ್ಲಿಯೂ ಸಹ ಬೇರೆ ಕಡೆಗೆ ಹೋಗಬಾರದು, ಬೇರೆಯವರ ಹತ್ತಿರ ಹೋಗಬಾರದು. ಐಸೆ ಪಕ್ಕೆ ಹೋನ ವಾ ಕೋಯಿ ಸಾಥಿ ಚಾಯಿ. ಆ ಥರ ನೀವು ತಂದೆಯ
ಪಕ್ಕಾ ಪಕ್ಕಾ ಮಕ್ಕಳು, ಪಕ್ಕಾ ಪಕ್ಕಾ ಸತಿಯರು, ಪಕ್ಕಾ ಪಕ್ಕಾ ಸಾಥಿ ಆಗಿದ್ದೀರಿ ತಾನೆ? ಅಥವಾ ಯಾರಾದರೂ ದೇಹಧಾರಿ साथी ಬೇಕೇನೋ? सेवा के लिए कोई विशेष साथी चाहिए? तो साथी दिवस किसका मनाएंगे? सेवाधारी साथी का, वह बाप साथी है, उसका दिवस मनाएंगे. ಪ್ರಪಂಚದಲ್ಲಿ ಸ್ನೇಹಿತರ ದಿನ ಅಂತ ಆಚರಿಸ್ತಾರೆ, ಸಂಗಾತಿಯ ದಿನ ಅಂತ ಆಚರಿಸ್ತಾರೆ. ಹಾಗಾದರೆ ಆ ದಿನವನ್ನು ತಂದೆಯ ಜೊತೆಗೆ ಇರುವ ಸಂಗಾತಿ ದಿನ, ಸ್ನೇಹಿತರ ದಿನ ಅಂತ ಆಚರಿಸ್ತೀರಾ? ಅಥವಾ ಸೇವೆಯಲ್ಲಿ ಯಾರು ನಿಮಗೆ ಸಹಯೋಗ ಕೊಟ್ಟಿರ್ತಾರೆ, ಯಾರು ಸೇವಾಧಾರಿ ಸಾಥಿ ಆಗಿರ್ತಾರೆ, ಅವರ ಒಂದು ದಿನವನ್ನು ಆಚರಿಸ್ತೀರಾ? ಸಾಥಿ ದಿನ ಅಂದರೆ ದೇಹಧಾರಿ ಸಾಥಿಗಳ ದಿನವನ್ನು ಆಚರಿಸ್ತೀರಾ? ಅಥವಾ ನಿರಾಕಾರ ಪರಮಾತ್ಮ ಏನು ಸಾಥಿ ಆಗಿದ್ದಾನೆ ಅವನ ನೆನಪಿಗಾಗಿ ಸ್ನೇಹಿತನ ದಿನವನ್ನು ಆಚರಿಸ್ತೀರಾ? ಫ್ರೆಂಡ್ಶಿಪ್ ಡೇಯನ್ನು ಆಚರಿಸ್ತೀರಾ? चाहे सर्विस करने वाले हैं, चाहे सर्विस लेने वाले, लेकिन सेवा के समय सेवा की, फिर इतने न्यारे और प्यारे बनो जो जरा भी विशेष झुकाव नहीं हो. ಬಾಬಾ ಹೇಳ್ತಾರೆ, ಸೇವೆ ಮಾಡುವಾಗ ನೀವು ಸೇವಾಧಾರಿಗಳ ಸಹಯೋಗ ತಗೊಳ್ಳಿ, ಅಥವಾ ನೀವಾದರೂ ಅವರಿಗೆ ಸಹಯೋಗ ಕೊಡಿ. ಸೇವೆ ಮಾಡುವಂಥವರಾಗ್ರಿ, ಸೇವೆ ತಗೊಳ್ಳುವಂಥವರಾಗ್ರಿ. ಆದರೆ ಸೇವೆಯ ಸಮಯ ಮುಗಿದ ನಂತರ ಸೇವಾಧಾರಿಗಳ ಸಂಬಂಧದಿಂದ ನ್ಯಾರ ಮತ್ತು ಪ್ಯಾರ ಆಗಿಬಿಡಿ. ಸೇವಾಧಾರಿಗಳ ಕಡೆಗೆ, ದೇಹಧಾರಿ ಸೇವಾಧಾರಿಗಳ ಕಡೆಗೆ ಮನಸ್ಸಿನ ಸೆಳೆತ ಎಳೆತ ಇರಬಾರದು. जो सेवा में मदद करेगा वह विशेष होगा ना, चाहे भाई हो व बहन हो. जो विशेष सेवा करता वह विशेष अधिकार भी रखेगा. तो सेवा के साथी बनो, लेकिन साक्षी हो के साथी बनो. ಯಾರು ಸೇವಾ ಕಾರ್ಯದಲ್ಲಿ ಸಹಯೋಗ ಕೊಡ್ತಾರೆ ಅವರು ವಿಶೇಷ ಸೇವಾಧಾರಿ ಆಗಿರ್ತಾರೆ. ಸಹೋದರನೇ ಇರಬಹುದು, ಸಹೋದರಿನೇ ಇರಬಹುದು. ಯಾರು ವಿಶೇಷ ಸೇವೆ ಮಾಡ್ತಾರೆ ಅವರಿಗೆ ವಿಶೇಷವಾದ ಅಧಿಕಾರನೂ ಇರ್ತದೆ. ಆದರೆ ಸೇವೆಯಲ್ಲಿ ನೀವು ಸಾಥಿಯಾಗ್ರಿ, ಅವರಿಗೆ ಅವರ ಅಧಿಕಾರನೂ ಕೊಡಿ. ಆದರೆ साक्षियागी साथीयाग्री. साक्षीपन भूल जाता है तो सिर्फ साथी बनने में बाप भूल जाता है. ಸಾಕ್ಷಿಯಾಗಿ ಸೇವೆ ಮಾಡಿರಿ, ಸಾಕ್ಷಿಯಾಗಿ ಸೇವೆ ಮಾಡಿಸ್ಕೊಳ್ರಿ. ಸೇವಾ ಸಾಥಿಗಳನ್ನು ಜೊತೆಗೆ ಇಟ್ಕೊಂಡು ಸೇವೆ ಮಾಡಿರಿ. ಆದರೆ ಸಾಕ್ಷಿ ಸ್ಥಿತಿಯಲ್ಲಿ ಇದ್ದು ಸೇವೆ ಮಾಡಿರಿ. ಸಾಕ್ಷಿ ಸ್ಥಿತಿಯನ್ನು ಮರೆತಾಗ ತಂದೆಯನ್ನೂ ಸಹ ಮರಿತೀರಿ. ಸಾಕ್ಷಿ ಬನ್ ಪಾರ್ಟ್ ಬಜಾನೆ ಕಿ ಪ್ರಾಕ್ಟೀಸ್ ಕರು. ಆದ್ದರಿಂದ ಸೇವಾ ಕ್ಷೇತ್ರದಲ್ಲಿ ಅನೇಕರ ಸಹಯೋಗದಿಂದ ಸೇವೆ ಮಾಡುವಾಗ ಸಾಕ್ಷಿಯಾಗಿ ಪಾತ್ರ ಮಾಡುವ ಅಭ್ಯಾಸ ಮಾಡಿರಿ. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಎಂಬ ಪ್ರತಿಜ್ಞೆ ಪಕ್ಕಾ ಪಕ್ಕಾ ಇರಲಿ. हर बच्चे के मस्तक पर विशेष 4 भाग्य की लकीरें
चमकती एक दिव्य जन्म की ರೇಖಾ. ಈ ದಿನ ಬಾಬಾ ಪ್ರತಿಯೊಬ್ಬರ ಮಸ್ತಕದಲ್ಲಿ 4 ಭಾಗ್ಯದ ರೇಖೆಗಳನ್ನು ಹೊಳೆಯುವ ರೂಪದಲ್ಲಿ ನೋಡ್ತಾ ಇದ್ದಾರೆ. ಮೊದಲನೇದು ದಿವ್ಯ ಜನ್ಮದ ರೇಖೆ, ಎರಡನೇದು परमात्मा पालना की रेखा, तीसरी परमात्मा पढ़ाई की रेखा और चौथा निस्वार्थ सेवा की रेखा. ಪ್ರತಿಯೊಬ್ಬರ ಮಸ್ತಕದಲ್ಲಿ 4 ಭಾಗ್ಯದ ರೇಖೆಗಳು ಹೊಳಿತಾ ಇವೆ. ಮೊದಲನೇದು ದಿವ್ಯ ಜನ್ಮದ ರೇಖೆ, ಎರಡನೇದು ಪರಮಾತ್ಮ ಪಾಲನೆಯ ರೇಖೆ, ಮೂರನೇದು ಪರಮಾತ್ಮ ವಿದ್ಯೆಯ ರೇಖೆ, ನಾಲ್ಕನೇದು निस्वार्थ सेवेय रेखे. सभी के मस्तक में चारों ही भाग्य की रेखाएं चमक रही, लेकिन चमक में और सदा एक रस वृद्धि को प्राप्त करने में फर्क होने के कारण चमक में अंतर दिखाई देता है. ಎಲ್ಲರ ಮಸ್ತಕದಲ್ಲಿ 4 ರೇಖೆಗಳು ಹೊಳಿತಾ ಇವೆ. ಆದರೆ ಆ ರೇಖೆಗಳು ಏಕರಸವಾಗಿ ಬೆಳೀತಾ ಇಲ್ಲ, ವೃದ್ಧಿಯಾಗ್ತಾ ಇಲ್ಲ. ಆ ಕಾರಣದಿಂದ ರೇಖೆಗಳ ಹೊಳಪಿನಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಒಮ್ಮೆ 4 ರೇಖೆಗಳು ಹೊಳಿತಾ ಇರ್ತವೆ, ಒಮ್ಮೆ 1 ರೇಖೆ ಹೊಳಿತಾ ಇರ್ತದೆ, ಇನ್ನೊಮ್ಮೆ 2 ರೇಖೆಗಳು ಹೊಳಿತಾವೆ, 2 ಅಸ್ಪಷ್ಟವಾಗಿ ಕಾಣ್ತಿರ್ತವೆ. ಹೀಗೆ ವ್ಯತ್ಯಾಸ ಕಾಣಿಸ್ತಾ ಇದೆ. आदि से अब तक चारों ही रेखाएं सदा यथार्थ रूप से चलती रहे, वह बहुत थोड़ों की. ದಿವ್ಯ ಜನ್ಮ ಪಡೆದ ದಿನದಿಂದ ಇಂದಿನವರೆಗೂ 4 ರೇಖೆಗಳು ಒಂದೇ ಸಮಾನವಾಗಿ ನಡೀತಾ ಇರುವುದು ಅಥವಾ ವೃದ್ಧಿ ಆಗ್ತಾ ಇರುವುದೇನಿದೆ ಅದು ಬಹಳ ಕಡಿಮೆ ಮಕ್ಕಳಲ್ಲಿ ಇದೆ. बीच बीच में कोई न कोई बातें भाग्य की लकीर या तो खंडित होती है व चमक कम होती है, स्पष्ट नहीं होती. ಮಧ್ಯ ಮಧ್ಯದಲ್ಲಿ ಒಂದಿಲ್ಲ ಒಂದು ಕಾರಣದಿಂದ ಭಾಗ್ಯದ ರೇಖೆಗಳಲ್ಲಿ ಕೆಲವು ರೇಖೆಗಳು ಖಂಡಿತ ಆಗ್ತಾ ಇವೆ, ಕೆಲವು ರೇಖೆಗಳ ಹೊಳಪು ಕಡಿಮೆ ಆಗ್ತಾ ಇದೆ, ಕೆಲವು ರೇಖೆಗಳು ಸ್ಪಷ್ಟವಾಗಿ ಕಾಣ್ತಿಲ್ಲ. जैसे हस्तरेखाएं भी देखते हैं ना, कोई की खंडित होती, कोई की एक रस होती, कोई की स्पष्ट होती, कोई की स्पष्ट नहीं होती. ಹೇಗೆ ಹಸ್ತರೇಖೆಗಳನ್ನು ನೋಡ್ತಾರಲ್ವಾ, ಆ ಹಸ್ತರೇಖೆಗಳಲ್ಲಿಯೂ ಸಹ ಕೆಲವರ ರೇಖೆಗಳು ಖಂಡಿತ ಆಗಿರ್ತವೆ, ಕೆಲವರ ರೇಖೆಗಳು ಸ್ಪಷ್ಟವಾಗಿ ಕಾಣ್ತಿರ್ತವೆ, ಕೆಲವರ ರೇಖೆಗಳು ಏಕರಸವಾಗಿ ಉದ್ದಕ್ಕೆ ಬೆಳೆದಿರ್ತವೆ, ಕೆಲವರದು ಸ್ಪಷ್ಟವಾಗಿ ಕಾಣ್ತಿರೋದಿಲ್ಲ. बाप दादा भी बच्चों के भाग्य की रेखा को देखते रहते. ಹಾಗೆ ಬಾಬವರು ಸಹ ಮಕ್ಕಳ ಭಾಗ್ಯದ ರೇಖೆಗಳನ್ನು ನೋಡ್ತಾ ಇರ್ತಾರೆ. दिव्य जन्म तो सभी ने लिया, लेकिन दिव्य जन्म की रेखा खंडित होती व स्पष्ट नहीं होती, क्योंकि अपने जन्म के धर्म में अखंड नहीं चलता,
तो उनके भाग्य की लकीर खंडित होती है. ದಿವ್ಯ ಜನ್ಮ ಎಲ್ಲರಿಗೂ ಸಿಕ್ಕಿದೆ. ಆದರೆ ದಿವ್ಯ ಜನ್ಮದ ರೇಖೆ ಮಾತ್ರ ಎಲ್ಲರಲ್ಲಿಯೂ ಸ್ಪಷ್ಟವಾಗಿ ಕಾಣ್ತಿಲ್ಲ. ಕೆಲವರ ರೇಖೆ ಖಂಡಿತ ಆಗಿದೆ, ಕೆಲವರದು ಸ್ಪಷ್ಟವಾಗಿ ಕಾಣ್ತಿಲ್ಲ. ಏಕೆಂದರೆ ಪ್ರತಿಯೊಬ್ಬ ದಿವ್ಯ ಜನ್ಮಧಾರಿ ಆತ್ಮ ತನ್ನ ಧರ್ಮದಲ್ಲಿ ಅಖಂಡವಾಗಿ ನಡೀತಾ ಇಲ್ಲ. ಬಾಬಾ ಏನು ಧರ್ಮ ಹೇಳಿಕೊಟ್ಟಿದ್ದಾರೆ, ಶಾಂತಿ ಪವಿತ್ರತೆಯಲ್ಲಿರುವಂಥದ್ದು. ಆ ಧರ್ಮದಲ್ಲಿ ಕೆಲವರು ನಿರಂತರವಾಗಿ ನಡೀತಾ ಇಲ್ಲ. ಆಗ ಅವರ ಭಾಗ್ಯದ ರೇಖೆ ಖಂಡಿತ ರೂಪದಲ್ಲಿ ಕಾಣಿಸ್ತದೆ, ಖಂಡಿತ ಆಗಿರ್ತದೆ. ಧರ್ಮ ಕ್ಯಾ ಹೇ, कर्म क्या है, उसको तो जानते हो ना. ಸಂಗಮ ಯುಗದ ಈ ದಿವ್ಯ ಜನ್ಮದ ಧರ್ಮ ಯಾವುದಾಗಿದೆ, ಕರ್ಮ ಯಾವುದಾಗಿದೆ ಅನ್ನೋದು ತಿಳ್ಕೊಂಡಿದ್ದೀರಿ ತಾನೆ. ऐसे ही परमात्मा पालना में तो सभी ಬ್ರಾಹ್ಮಣ ಚಲ್ ರಹೆ. ಇನ್ನು ಎರಡನೇ ರೇಖೆಯ ಬಗ್ಗೆ ಬಾಬಾ ಹೇಳಿದರು, ಪರಮಾತ್ಮ ಪಾಲನೆಯ ರೇಖೆ ಅಂತ. ಆ ಪರಮಾತ್ಮ ಪಾಲನೆಯಲ್ಲಿ ಎಲ್ಲ ಬ್ರಾಹ್ಮಣ ಆತ್ಮರು ಸಹ ನಡೀತಾ ಇದ್ದಾರೆ, ಪಾಲನೆಯನ್ನು ಪಡಿತಾ ಇದ್ದಾರೆ. ಚಾಹೆ ಸಮರ್ಪಿತ ಹೋ, ಚಾಹೆ ಪ್ರವೃತ್ತಿ ಮೇ ಹೋ, ಲೇಕಿನ್ ಬಾಪ್ ಕೆ ಡೈರೆಕ್ಷನ್ ಸೆ ಚಲ್ ರಹೆ. ಸಮರ್ಪಿತ ಮಕ್ಕಳೇ ಆಗಿರಬಹುದು, ಪ್ರವೃತ್ತಿಯಲ್ಲಿ ಇರುವಂಥ ಮಕ್ಕಳೇ ಆಗಿರಬಹುದು. ಎಲ್ಲರೂ ತಂದೆಯ ಆದೇಶದ ಪ್ರಕಾರ ನಡೀತಾ ಇದ್ದೀರಿ. ಪ್ರವೃತ್ತಿ ವಾಲೆ ಕ್ಯಾ ಕಹೇಂಗೆ, ಅಪನಾ ಕಮಾಯಾ ಹುವಾ ಖಾತೆ ಹೋ ವಾ ಬಾಪ್ ಕಾ ಖಾತೆ ಹೋ. ನೀವು ಗಳಿಸಿದ್ದನ್ನೇ ನೀವು ಊಟ ಮಾಡ್ತೀರಾ ಅಥವಾ ಬಾಬಾ ಕೊಡುವುದನ್ನು ಊಟ ಮಾಡ್ತೀರಾ? बाप का खाते हैं ना, क्योंकि अपना सब कुछ बाप को दे दिया तो बाप का ही हुआ ना. ಬಾಬಾ ಹೇಳ್ತಾರೆ, ಪ್ರವೃತ್ತಿಯಲ್ಲಿ ಇರುವಂಥವರು ಸಹ ತಂದೆಯ ಖಜಾನೆಯಿಂದ, ತಂದೆಯ ಭಂಡಾರದಿಂದ ಊಟ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಕು. ಯಾಕೆ ಅಂದರೆ ನೀವು ಗಳಿಸಿದ್ದನ್ನೆಲ್ಲ ಮನಬುದ್ಧಿಯಿಂದ ತಂದೆಗೆ ಅರ್ಪಣೆ ಮಾಡ್ತೀರಿ. ಆಗ ಅದು ತಂದೆಯದ್ದಾಗ್ತದೆ. ಆ ಹಣದಿಂದನೇ ನಂತರ ನೀವು ನಿಮ್ಮ ಜೀವನ ನಿರ್ವಹಣೆ ಮಾಡ್ತೀರಿ, ಊಟ ಮಾಡ್ತೀರಿ, ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತೀರಿ. ಚಾಹೆ ಕಮಾತೆ ಭೀ ಹೋ, लेकिन कमाया हुआ धन बाप के हवाले करते हो या अपने काम में लगाते हो. ಭಲೆ ನೀವೇ ಕಷ್ಟಪಟ್ಟು ದುಡಿತೀರಿ, ಸಂಪಾದನೆ ಮಾಡ್ತೀರಿ, ಆದರೆ ಸಂಪಾದಿಸಿದ ಹಣವನ್ನು ನೀವು ತಂದೆಗೆ ಅರ್ಪಣೆ ಮಾಡ್ತೀರಿ. ಅರ್ಪಣೆ ಮಾಡಿದ ನಂತರ ಅದನ್ನು ಉಪಯೋಗಿಸ್ಕೊಡ್ತೀರಿ. ಅಂದರೆ ಟ್ರಸ್ಟಿ ಹೋಗೇನಾ, ಆಗ ನೀವೇನಾಗ್ತೀರಿ, ಟ್ರಸ್ಟಿ ಆಗ್ತೀರಿ. ಟ್ರಸ್ಟಿ ಕಾ ಅಪ್ನಾ ಕುಚ್ ನಹಿ ರಹತಾ. ಯಾರು ಟ್ರಸ್ಟಿ ಆಗಿರ್ತಾರೆ ಅವರಿಗೆ ಸ್ವಂತದ್ದು ಏನೂ ಇರೋದಿಲ್ಲ. ಗೃಹಸ್ಥಿ ಮೇ ಅಪ್ನಾಪನ್ ಹೋತಾ, ಟ್ರಸ್ಟಿ ಅರ್ಥಾತ್ ಸಬ್ ಬಾಪ ಕಾ. ಯಾರು ತಮಗೆ ತಾವು ಗೃಹಸ್ಥಿ ಅಂತ ತಿಳ್ಕೊಳ್ತಾರೆ ಅವರಲ್ಲಿ ಮೋಹ ಮಮತ್ವ ಇರ್ತದೆ, ತಮ್ಮತನ ಇರ್ತದೆ. ಯಾರು ಟ್ರಸ್ಟಿ ಆಗಿರ್ತಾರೆ ಅವರು ಎಲ್ಲವೂ ತಂದೆಯದು ಅಂತ ತಿಳ್ಕೊಳ್ತಾರೆ. अपने हाथ से खाना बनाते हो तो भी समझते हो ना.
ಕಿ ಬ್ರಹ್ಮ ಭೋಜನ್ ಖಾ ರಹೆ. ಮನೆಯಲ್ಲಿ ಇರುವಂಥವರು ನೀವೇ ನಿಮ್ಮ ಕೈಯಿಂದ ಅಡುಗೆ ಮಾಡ್ತೀರಿ. ಆದರೆ ಊಟ ಮಾಡುವಾಗ ಏನಂತ ತಿಳ್ಕೊಳ್ತೀರಿ? ನಾನು ಬ್ರಹ್ಮ ಭೋಜನ ಸ್ವೀಕಾರ ಮಾಡ್ತಿದ್ದೀನಿ, ಬ್ರಹ್ಮ ಭೋಜನ ಊಟ ಮಾಡ್ತಿದ್ದೀನಿ. ಪಹಲೆ ಭೋಗ ಕಿಸ್ಕೋ ಲಗಾತೆ ಹೋ? ಬಾಪ ಕೋ ಅರ್ಪಣ್ ಕರ್ತೆ ಹೋ ನಾ. ಮೊದಲು ಭೋಗ ಯಾರಿಗೆ ಇಡ್ತೀರಿ? ತಂದೆಗೆ ಮೊದಲು ಭೋಗ ಅರ್ಪಿಸ್ತಿರಲ್ವ. ಅರ್ಪಣ್ ಕರ್ನಾ ಅರ್ಥಾತ್ ಬಾಪ ಕಾ ಖಾನ. ಮಾಡಿದ ಅಡಿಗೆಯನ್ನು ತಂದೆಗೆ ಅರ್ಪಣೆ ಮಾಡುವುದು ಅಂದರೆ ತಂದೆಯ ಭಂಡಾರದಿಂದ ಊಟ ಮಾಡುವುದು. ಬ್ರಹ್ಮ ಭೋಜನ್ ಖಾತೆ ಹೋ ನಾ. ಚಾಹೆ ಬಚ್ಚೋं के अर्थ भी लगाते हो, वह भी डायरेक्शन अनुसार लगाते हो. ಗೃಹಸ್ಥಿಗಳು ನೀವೇ ದುಡಿದಿದ್ದನ್ನು, ನೀವೇ ಮಾಡಿದ್ದನ್ನು ಊಟ ಮಾಡ್ತೀರಿ. ಆದರೂ ಸಹ ಅದು ಬ್ರಹ್ಮ ಭೋಜನ ಆಗಿರ್ತದೆ. ಯಾಕೆ ಅಂದರೆ ಎಲ್ಲವನ್ನು ತಂದೆಗೆ ಅರ್ಪಿಸಿರ್ತೀರಿ. ಟ್ರಸ್ಟಿಯಾಗಿ ನಡೀತೀರಿ. ಮಕ್ಕಳ ಸಲುವಾಗಿ ಖರ್ಚನ್ನೂ ಮಾಡ್ತೀರಿ. ಅದು ಸಹ ತಂದೆಯ ಆದೇಶದ ಪ್ರಕಾರ ಖರ್ಚು ಮಾಡ್ತೀರಿ. ऐसे प्रवृत्ति में रहने वाले चाहे तन लगाते चाहे धन लगाते, बाप की श्रीमत प्रमाण ही अमानत समझ कार्य में लगाते हो, ऐसे करते हो ना. ಹೀಗೆ ಪ್ರವೃತ್ತಿಯಲ್ಲಿ ಇರುವಂತಹ ಮಕ್ಕಳೂ ಸಹ ನಿಮ್ಮ ತನು ಮನ ಧನವನ್ನು ಶ್ರೀಮತದ ಆಧಾರದಿಂದ ಖರ್ಚನ್ನು ಮಾಡ್ತೀರಿ. ತಂದೆ ಕೊಟ್ಟಂತಹ ಕಾಣಿಕೆ ಅದು ತಂದೆ ಕೊಟ್ಟಂಥ ಆಸ್ತಿ ಅಂತ ತಿಳ್ಕೊಂಡು ಅದನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತೀರಲ್ವ. ಅಮಾನತ್ ಮೇ ಖ್ಯಾನತ್ ಅಥವಾ ಮನ್ಮತ್ತೋ ನಹಿ ಮಿಲಾತೆ ಹೋನ. ಟ್ರಸ್ಟಿಯಾಗಿ ತಂದೆ ಕೊಟ್ಟಂಥ ಖಜಾನೆಯನ್ನು ಸಂಭಾಲನೆ ಮಾಡ್ತಿರುವಾಗ ನಿಮ್ಮ ಮನ್ಮತವನ್ನು ಅದರಲ್ಲಿ ಸೇರಿಸೋದಿಲ್ಲ ತಾನೇ. तो परमात्मा पालना सब ब्राह्मण आत्माओं को मिल रही. ಹೀಗೆ ಪರಮಾತ್ಮನ ಪಾಲನೆ ಕೇವಲ ಸೇವಾ ಕೇಂದ್ರದಲ್ಲಿ ಇರುವಂತಹ ಸಮರ್ಪಿತ ಆತ್ಮರಿಗೆ ಮಾತ್ರ ಅಲ್ಲ, ಇಡೀ ಬ್ರಾಹ್ಮಣ ಪರಿವಾರದ ಆತ್ಮರಿಗೆ ಸಿಗ್ತಾ ಇದೆ. ಪಾಲನಾ ಕಿ ಜಾತಿ ಹೇ ಶಕ್ತಿಶಾಲಿ ಬನಾನೆ ಕೆ ಲಿಯೆ. ಪಾಲನೆ ಯಾಕೆ ಮಾಡ್ತಾರೆ ತಂದೆ ತಾಯಿಗಳು? ಮಕ್ಕಳ ಪಾಲನೆ ಯಾಕೆ ಮಾಡ್ತಾರೆ? ಮಕ್ಕಳು ಶಕ್ತಿಶಾಲಿ ಆಗಲಿ ಎಂಬ ಉದ್ದೇಶದಿಂದ ಪಾಲನೆ ಮಾಡ್ತಾರೆ. ಮಾತಾ ಕಿ ಪಾಲನಾ ಕಾ ಪ್ರತ್ಯಕ್ಷ ರೂಪ ಕ್ಯಾ ಹೋತಾ ಹೈ? ತಾಯಿ ಮಗುವಿನ ಪಾಲನೆ ಮಾಡ್ತದೆ, ಅದರ ಪ್ರತ್ಯಕ್ಷ ರೂಪ ಏನಾಗಿರ್ತದೆ? ಬಚ್ಚಾ ಶಕ್ತಿಶಾಲಿ ಬಂತಾ ಹೈ. ತಾಯಿಯ ಪಾಲನೆ ಎಷ್ಟೆಷ್ಟು ಅಧಿಕವಾಗಿ ಸಿಗ್ತದೆ ಅಷ್ಟೇ ಆ ಮಗು ಶಕ್ತಿಶಾಲಿ ಆಗಿಬಿಡ್ತದೆ. तो ब्रह्मा माँ की पालना द्वारा सभी मास्टर सर्वशक्तिमान बने हो. ಹಾಗೆ ಇಲ್ಲಿಯೂ ಸಹ ಬ್ರಹ್ಮ ತಾಯಿಯ ಪಾಲನೆಯಿಂದ ತಾವೆಲ್ಲರೂ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀರಿ. लेकिन कोई बच्चे सदा शक्तियों को कार्य में लगाते और कोई बच्चे प्राप्त शक्तियों को अर्थात पालना को कार्य में नहीं लगाते. ಆದರೆ ಮಕ್ಕಳಲ್ಲಿ ಕೆಲವರು ಸಿಕ್ಕಿರುವ ಶಕ್ತಿಗಳನ್ನು ಯಥಾರ್ಥವಾಗಿ ಕಾರ್ಯದಲ್ಲಿ ಉಪಯೋಗಿಸ್ತಾರೆ. ಕೆಲವರು
ಯಥಾರ್ಥವಾಗಿ ಕಾರ್ಯದಲ್ಲಿ ಉಪಯೋಗಿಸುವುದಿಲ್ಲ. ಅರ್ಥಾತ್ ಪಾಲನಾ ಕೋ ಪ್ರಾಕ್ಟಿಕಲ್ ಮೇ ನಹಿ ಲಾತೆ. ಮಕ್ಕಳಲ್ಲಿ ಕೆಲವರು ಸಿಕ್ಕಿರುವ ಪಾಲನೆಯನ್ನು ಪ್ರತ್ಯಕ್ಷ ಜೀವನದಲ್ಲಿ ಅನುಭವ ಮಾಡೋದಿಲ್ಲ, ಅದರ ಫಲವನ್ನು ಅನುಭವಿಸೋದಿಲ್ಲ. इसलिए श्रेष्ठ पालना मिलते हुए भी कमज़ोर रह जाते और भाग्य की लकीर खंडित हो जाती. ಉಪಯೋಗಿಸುವ ವಿಧಾನ ಸರಿಯಾಗಿ ತಿಳ್ಕೊಳ್ಳದೇನೆ ಅನೇಕ ಮಕ್ಕಳಿಗೆ ಶ್ರೇಷ್ಠ ಪಾಲನೆ ಸಿಕ್ತಿದ್ರೂ ಸಹ ಅವರು ದುರ್ಬಲ ಆಗಿ ಉಳಿತಾರೆ. ಅವರ ಪಾಲನೆಯ ಭಾಗ್ಯದ ರೇಖೆ ಏನಿದೆ ಅದು ಖಂಡಿತ ಆಗಿರ್ತದೆ. ऐसे ही पढ़ाई की लकीर. पढ़ाई का एम ऑब्जेक्ट है श्रेष्ठ पद को प्राप्त करना. ವಿದ್ಯೆಯ ರೇಖೆ ಸಂಗಮ ಯುಗದ ವಿದ್ಯೆಯ ಅಥವಾ ಶಿಕ್ಷಣದ ಗುರಿ ಉದ್ದೇಶ ಆಗಿದೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದು. ಶಿಕ್ಷಕ್ ಬಾಪ್ पढ़ाई सबको एक ही पढ़ाता, एक ही समय पर पढ़ाता, लेकिन जो श्रेष्ठ ब्राह्मण जीवन व पढ़ाई का पद अथवा नशा है वह सबको एक जैसा नहीं रहता. ಸಂಗಮ ಯುಗದಲ್ಲಿ ಪರಮ ಶಿಕ್ಷಕನಾದಂಥ ತಂದೆ ಒಂದೇ ಸಮಯದಲ್ಲಿ ಒಂದೇ ಪಾಠವನ್ನು ಎಲ್ಲರಿಗೂ ಓದಿಸ್ತಾರೆ, ಒಂದೇ ರೀತಿಯ ಶಿಕ್ಷಣ ಕೊಡ್ತಾರೆ. ಆದರೆ ಈ ಶ್ರೇಷ್ಠ ಬ್ರಾಹ್ಮಣ ಜೀವನದ ವಿದ್ಯೆಯಿಂದ ಸಿಗುವ ಪದವಿ ಅಥವಾ ಪ್ರಾಪ್ತಿ ಏನಿದೆ ಅದರ ನಶೆ ಎಲ್ಲರಲ್ಲಿಯೂ ಒಂದೇ ಥರ ಇರೋದಿಲ್ಲ. ಬಾಬಾ ಒಂದೇ ರೀತಿಯ ಶಿಕ್ಷಣ ಕೊಟ್ಟರೂ ಎಲ್ಲರೂ ಒಂದೇ ರೀತಿಯ ಪದವಿಯನ್ನು ಪಡ್ಕೊಳ್ಳೋದಿಲ್ಲ. ಆ ಪದವಿಯ ಬಗ್ಗೆ ಪ್ರಾಪ್ತಿಯ ಬಗ್ಗೆ ನಶೆಯೂ ಸಹ ಎಲ್ಲರಲ್ಲೂ ಒಂದೇ ಥರ ಇರೋದಿಲ್ಲ. फरिश्ता सो देवता स्टेटस को सदा स्मृति में नहीं रखते, इसलिए भाग्य की लकीर में अंतर पड़ जाता है. ನಾವೇ ಸಂಗಮ ಯುಗದ ಫರಿಷ್ತಾಸೋ ದೇವತಾ ಎಂಬ ಸ್ಥಿತಿಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳೋದಿಲ್ಲ. ಅಂತಹ ಮಕ್ಕಳ ವಿದ್ಯೆಯ ಭಾಗ್ಯದ ರೇಖೆ ಏನಿದೆ ಇದರಲ್ಲಿ ವ್ಯತ್ಯಾಸ ಕಾಣಿಸ್ತದೆ. ऐसे ही सेवा की लकीर. सेवा की विशेषता है जो ब्रह्मा बाप ने साकार रूप में अंतिम वरदान रूप में स्मृति दिलाई. ಹಾಗೆಯೇ ನಾಲ್ಕನೆಯ ರೇಖೆ ನಿಸ್ವಾರ್ಥ ಸೇವೆಯ ರೇಖೆಯಾಗಿದೆ. ಸೇವೆಯ ವಿಶೇಷತೆ ಏನು ಅಂದರೆ ಬ್ರಹ್ಮ ಬಾಬಾ ತಮ್ಮ ಸಾಕಾರ ರೂಪದ ಕೊನೆ ಸಮಯದಲ್ಲಿ ವರದಾನಗಳ ರೂಪದಲ್ಲಿ ಆ ಸೇವೆಯ ಸ್ಮೃತಿಯನ್ನು ತಂದುಕೊಟ್ರು. ಸೇವೆಯ ವಿಶೇಷತೆಯನ್ನು ವರದಾನದ ರೂಪದಲ್ಲಿ ಕೊಟ್ಟೋದ್ರು. ಅದು ಯಾವ ವರದಾನ ಅಂದರೆ ನಿರಾಕಾರಿ, ನಿರ್ವಿಕಾರಿ और निरहंकारी बनो ಅಂತ ಹೇಳಿದರು. निराकारी स्थिति में स्थित होने के बिना किसी भी आत्मा को सेवा का फल नहीं दे सकते. ಬಾಬಾ ತಿಳಿಸಿದರು, ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗದೆ ವಿನಃ
ಯಾವ ಆತ್ಮಕ್ಕೂ ಸಹ ನೀವು ಸೇವೆಯ ಫಲವನ್ನು ಕೊಡೋದಕ್ಕೆ ಆಗೋದಿಲ್ಲ. ಕ್ಯೋಂಕಿ ಆತ್ಮ ಕಾ ತೀರ್ ಆತ್ಮ ಕೋ ಲಗ್ತಾ ಹೈ. ಯಾಕೆ ಅಂದರೆ ಎಲ್ಲಿಯವರೆಗೆ ನೀವು ನಿರಾಕಾರ ಆತ್ಮ ಆಗಿ ಮುಂದೆ ಬರುವಂಥ ಆತ್ಮರನ್ನು ನಿರಾಕಾರ ಆತ್ಮ ರೂಪದಲ್ಲಿ ನೋಡೋದಿಲ್ಲ, ಅಲ್ಲಿಯ ತನಕ ಆತ್ಮದ ಬಾಣ ಆತ್ಮಕ್ಕೆ ನಾಟೋದಿಲ್ಲ. सदा स्वयं इस स्थिति में स्थित नहीं है तो जिनकी सेवा करते वह भी सदा स्मृति स्वरूप नहीं बन सकते हैं. ಯಾವ ಮಕ್ಕಳು ತಮ್ಮ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸೇವೆ ಮಾಡೋದಿಲ್ಲ, ಅವರು ಸದಾ ಸ್ಮೃತಿ ಸ್ವರೂಪ ಆಗೋದಿಲ್ಲ. ಅವರು ಯಾರ ಸೇವೆ ಮಾಡ್ತಾರೆ ಅವರೂ ಸಹ ಸದಾ ಸ್ಮೃತಿ ಸ್ವರೂಪ ಆಗೋದಿಲ್ಲ. ऐसे ही निर्विकारी कोई भी विकार का अंश अन्य आत्मा के शूद्र वंश को परिवर्तन कर ब्राह्मण वंशी नहीं बना सकता. ಹಾಗೆ ಸೇವೆ ಮಾಡುವಂಥವರು ಸಂಪೂರ್ಣ ನಿರ್ವಿಕಾರಿ ಆಗಿರಲಿಲ್ಲ ಅಂದರೆ ಅವರು ಅನ್ಯ ಆತ್ಮರಲ್ಲಿ ಇರುವಂತಹ ವಿಕಾರದ ಅಂಶಗಳನ್ನು ಶೂದ್ರ ವಂಶವನ್ನು ಪರಿವರ್ತನೆ ಮಾಡಿ ಅವರನ್ನು ಬ್ರಾಹ್ಮಣ ವಂಶಿಯನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಮಕ್ಕಳು ನಿರ್ವಿಕಾರಿಯಾಗಿ ಸೇವೆ ಮಾಡೋದಿಲ್ಲ ಅವರು ಅನ್ಯರನ್ನೂ ಸಹ ವಿಕಾರಿಯಿಂದ ಪರಿವರ್ತನೆ ಮಾಡಿ ಶೂದ್ರ ವಂಶೀಯರನ್ನು ಬ್ರಾಹ್ಮಣ ವಂಶೀಯರನ್ನಾಗಿ ಮಾಡೋದಿಲ್ಲ. उस आत्मा को भी मेहनत करनी पड़ती है, इसलिए मोहब्बत का फल सदा अनुभव नहीं कर सकते. ಇವರು ನಿರ್ವಿಕಾರಿಯಾಗಿ ಸೇವೆ ಮಾಡಿಲ್ಲ ಅಂದರೆ ಯಾರ ಸೇವೆ ಮಾಡ್ತಾರೋ ಅವರು ವಿಕಾರಗಳನ್ನು ಬಿಡೋದಕ್ಕೆ ಬಹಳ ಪರಿಶ್ರಮ ಪಡಬೇಕಾಗ್ತದೆ. ಆಗ ಅವರಿಗೆ ಪರಮಾತ್ಮ ಪ್ರೇಮದ ಫಲ ಅನುಭವ ಆಗೋದಿಲ್ಲ. ನಿರಹಂಕಾರಿ ಸೇವಾ ಕಾ ಅರ್ಥ ಹೈ ಫಲಸ್ವರೂಪ ಬಂದ್ ಝುಕನ. ಇನ್ನು ಮೂರನೆಯದು ನಿರಹಂಕಾರಿಯಾಗಿ ಸೇವೆ ಮಾಡುವುದು. ನಿರಹಂಕಾರಿ ಸೇವೆಯ ಅರ್ಥ ಆಗಿದೆ ಫಲಸ್ವರೂಪ ಆಗಿ ಫಲ ಕೊಡುವಂಥವರಾಗಿ ನಮ್ರತೆಯಿಂದ ಬಾಗುವುದು. ಬಿನಾ ನಿರ್ಮಾನ್ ಬನೆ. निर्माण अर्थात सेवा में सफलता नहीं मिल सकती. ನಿರ್ಮಾಣ ಅಂದರೆ ಸ್ಥಾನಮಾನದ ಅಪೇಕ್ಷೆ ಇಲ್ಲದೆ ಎಲ್ಲಿಯವರೆಗೆ ನೀವು ನಮ್ರಚಿತ್ತ ಆಗೋದಿಲ್ಲ ಅಲ್ಲಿಯವರೆಗೆ ನಿರ್ಮಾಣದ ಕಾರ್ಯದಲ್ಲಿ ಅಂದರೆ ನೀವು ಮಾಡುವಂಥ ಸೇವೆಯಲ್ಲಿ ನಿಮಗೆ ಸಫಲತೆ ಸಿಗೋದಿಲ್ಲ. तो निराकारी निर्विकारी निरहंकारी इन तीनों वरदानों को सदा सेवा में प्रैक्टिकल में लाना. ಆದ್ದರಿಂದ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಭವ ಎಂಬ ಮೂರೂ ವರದಾನಗಳನ್ನು ಸದಾ ಸೇವೆಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ತರಬೇಕು. ಇಸ್ಕೋ ಕಹತೆ ಹೈ ಅಖಂಡ ಸೇವಾ ಕೆ ಭಾಗ್ಯ ಕಿ ರೇಖಾ. ಇದಕ್ಕೆ ಹೇಳ್ತಾರೆ ಸೇವೆಯ ಭಾಗ್ಯದ ಅಖಂಡ ರೇಖೆ ಅಂತ. ಅಬ್ ಚಾರೋ ಹಿ ಭಾಗ್ಯ ಕಿ ರೇಖಾओं को चेक करो कि अखंड है या खंडित है. ಬಾಬಾ ಏನೋ ಮುರಳಿಯ
ಪ್ರಾರಂಭದಲ್ಲಿ 4 ಭಾಗ್ಯದ ರೇಖೆಗಳ ಬಗ್ಗೆ ತಿಳಿಸಿದರು. ಆ ಎಲ್ಲ ರೇಖೆಗಳನ್ನು ನಿಮ್ಮ ಮಸ್ತಕದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇವೆಯೋ ಅಥವಾ ಖಂಡಿತ ಆಗಿದೆವೆಯೋ? ಸ್ಪಷ್ಟವಾಗಿ ಕಾಣ್ತಾ ಇದೆಯೋ ಅಥವಾ ಅಸ್ಪಷ್ಟವಾಗಿ ಕಾಣ್ತಾ ಇವೆಯೋ ಅಂತ ನೋಡ್ಕೊಳ್ಳಿ. कोटों में कोई तो बन गए, लेकिन बनना है कोई में भी कोई. ತಾವೆಲ್ಲ ಮಕ್ಕಳು ಕೋಟಿಯಲ್ಲಿ ಕೆಲವರಂತೂ ಆಗಿಬಿಟ್ಟಿದ್ದೀರಿ. ಆದರೆ ಕೆಲವರಲ್ಲಿಯೂ ಕೆಲವರು ಆಗಬೇಕಾಗಿದೆ. जो कोई में भी कोई होगा वही अब सर्व का माननीय और भविष्य में पूजनीय बनता है. ಕೆಲವರಲ್ಲಿಯೂ ಕೆಲವರು ಅಂತ ಯಾರು ಆಗ್ತಾರೆ, ಅಂತಹ ಮಕ್ಕಳು ಸಂಗಮ ಯುಗದಲ್ಲಿ ಎಲ್ಲರಿಂದನೂ ಮಾನನೀಯ ಆಗ್ತಾರೆ, ಸನ್ಮಾನವನ್ನು ಪಡ್ಕೊಳ್ಳುವಂಥವ್ರಾಗ್ತಾರೆ, ಗೌರವವನ್ನು ಪಡೆಯುವಂಥವ್ರಾಗ್ತಾರೆ ಹಾಗೂ ಭವಿಷ್ಯದಲ್ಲಿ नंबर 1 पूजनीय आत्मा ಆಗ್ತಾರೆ. जो अखंड भाग्य के तकदीरवान है, उसकी निशानी है वह अब भी सर्व ब्राह्मण परिवार का प्यारा होगा. माननीय होने के कारण सर्व की दुआएं श्रेष्ठ आत्माओं के भाग्य की लकीर को चमकाती रहती है. ಯಾರು ಅಖಂಡ ಭಾಗ್ಯದ ಅಧಿಕಾರಿಯಾಗಿರ್ತಾರೆ, ಭಾಗ್ಯವಂತರಾಗಿರ್ತಾರೆ, ಅವರ ಲಕ್ಷಣ ಗುರುತು ಏನೆಂದರೆ ಅವರು ಸಂಗಮ ಯುಗದಲ್ಲಿ ಇಡೀ ಬ್ರಾಹ್ಮಣ ಪರಿವಾರಕ್ಕೆ ಪ್ರಿಯ ಆತ್ಮ ಆಗಿರ್ತಾರೆ. ಮಾನನೀಯ ಆಗಿರುವ ಕಾರಣ ಅವರಿಗೆ ಎಲ್ಲರಿಂದನೂ ಆಶೀರ್ವಾದಗಳ ಪ್ರಾಪ್ತಿ ಆಗ್ತಿರ್ತದೆ. ಆ ಆಶೀರ್ವಾದಗಳ ಕಾರಣದಿಂದ ಅವರ ಭಾಗ್ಯದ ರೇಖೆ ಸದಾ ಹೊಳಿತಾ ಇರ್ತದೆ. तो अपने आप से पूछो मैं कौन, तो सुना आज क्या देखा. ಹಾಗಾದರೆ ನೀವೇ ನಿಮಗೆ ಕೇಳ್ಕೊಳ್ಳಿ, ನೀವೇ ಏನಾಗಿದ್ದೀರಿ, ಯಾರಾಗಿದ್ದೀರಿ? ತಿಳಿತೆ ಈ ದಿನದ ಸಮಾಚಾರ ಏನಿತ್ತು? ಈ ದಿನ ಬಾಬಾ ಮಕ್ಕಳಲ್ಲಿ ಏನನ್ನು ನೋಡಿದ್ರು? दुनिया वाले कहते हैं पालनहार है, जन्मदाता है, लेकिन जन्मदाता का ಪರಿಚಯ ही नहीं. ಪ್ರಪಂಚದವರು ಹೇಳ್ತಾರೆ ಪರಮಾತ್ಮನೇ ನಮಗೆ ಜನ್ಮದಾತ ಆಗಿದ್ದಾನೆ, ನಮ್ಮ ಪಾಲನಕರ್ತ ಆಗಿದ್ದಾನೆ ಅಂತ. ಆದರೆ ಆ ಜನ್ಮದಾತನ ಪರಿಚಯವೇ ಅವರಿಗೆ ಗೊತ್ತಿಲ್ಲ. और आप नशे से कहते हो कि जन्मदाता परमात्मा कैसे है, पालनहार परमात्मा कैसे है. ब्रह्मा माँ की पालना भी मिल रही है और बाप की श्रेष्ठ मत पर योग्य आत्माएं बन गए हो. ಆದರೆ ನೀವು ನಶೆಯಿಂದ ಹೇಳ್ತೀರಿ ಪರಮಾತ್ಮ ಜನ್ಮದಾತ ಆಗಿದ್ದಾನಂದರೆ ಹೇಗೆ ಆಗಿದ್ದಾನೆ, ಯಾವ ಥರದ ಜನ್ಮ ಕೊಡ್ತಾನೆ? ಅವನು ಪಾಲನಕರ್ತ ಆಗಿದ್ದಾನಂದರೆ ಯಾವ ರೀತಿಯಲ್ಲಿ ಪಾಲನೆ ಕೊಡ್ತಾನೆ, ಹೇಗೆ ಪಾಲನೆ ಕೊಡ್ತಾನೆ? ಇದು ನಿಮಗೆ ತಿಳಿದಿದೆ. ಬ್ರಹ್ಮ ತಂದೆಯ ಪಾಲನೆಯೂ ನಿಮಗೆ ಸಂಗಮ ಯುಗದಲ್ಲಿ ಸಿಗ್ತಾ ಇದೆ ಮತ್ತು ತಂದೆಯ ಶ್ರೇಷ್ಠ ಮತದ ಪಾಲನೆಯೂ ಸಿಗ್ತಾ ಇದೆ. ಇದರಿಂದ ನೀವು ಯೋಗ್ಯ ಆತ್ಮರಾಗಿ ಬಿಟ್ಟಿದ್ದೀರಿ, ಸ್ವರ್ಗದ ಲಾಯಕ ಆಗಿದ್ದೀರಿ. ಬಾಪ್ ಬಚ್ಚೆ ಕೋ
योग्य बनाता है और माँ ಶಕ್ತಿಶಾಲಿ बनाती है. ತಂದೆ ಮಕ್ಕಳನ್ನು ಯೋಗ್ಯ ಮಕ್ಕಳನ್ನಾಗಿ ಮಾಡ್ತಾರೆ. ತಾಯಿ ಮಕ್ಕಳನ್ನು ಶಕ್ತಿಶಾಲಿಯನ್ನಾಗಿ ಮಾಡ್ತಾಳೆ. ದೋನೋ ಅನುಭವ ಹೇನ. ನಿಮಗೆ ಎರಡೂ ಪ್ರಕಾರದ ಅನುಭವ ಇದೆ ಅಲ್ವಾ? अच्छा, सर्व बाप समान सदा नॉलेजफुल पावरफुल बच्चों को सदा भाग्य विधाता द्वारा श्रेष्ठ भाग्य की स्पष्ट रेखाओं वाले भाग्यवान बच्चे सदा बाप समान त्रिवरदान प्राप्त हुए विशेष आत्माओं को सदा ब्राह्मण जन्म की पालना और पढ़ाई को आगे बढ़ाने वाले ऐसे अखंड भाग्यवान बच्चों को बाप दादा का याद प्यार और नमस्ते. ಹೀಗೆ ಸದಾ ತಂದೆಯ ಸಮಾನ ನಾಲೆಜ್ಫುಲ್ ಮತ್ತು ಪವರ್ಫುಲ್ ಆಗಿರುವಂತಹ ಮಕ್ಕಳಿಗೆ, ಜ್ಞಾನಪೂರ್ಣ ಮತ್ತು ಶಕ್ತಿಪೂರ್ಣ ಆಗಿರುವಂತಹ ಮಕ್ಕಳಿಗೆ ಭಾಗ್ಯವಿಧಾತ ತಂದೆಯಿಂದ ಶ್ರೇಷ್ಠ ಭಾಗ್ಯದ ಸ್ಪಷ್ಟ ರೇಖೆಗಳನ್ನು ಬರೆದುಕೊಂಡಿರುವಂತಹ ಭಾಗ್ಯವಾನ್ ಮಕ್ಕಳಿಗೆ ಸದಾ ತಂದೆಯ ಸಮಾನ ಮೂರು ವರದಾನಗಳ ಪ್ರಾಪ್ತಿ ಮಾಡಿಕೊಂಡು ವಿಶೇಷ ಆತ್ಮ ಆಗಿರುವಂತಹ ವಿಶೇಷ ಮಕ್ಕಳಿಗೆ सदा ब्राह्मण जन्म की पालना और पढ़ाई को आगे बढ़ाने वाले सदा ब्राह्मण जन्मದ ಪಾಲನೆ ಮತ್ತು ವಿದ್ಯಾಭ್ಯಾಸವನ್ನು ಮುಂದುವರೆಸುವಂತಹ ಮಕ್ಕಳಿಗೆ ऐसे अखंड भाग्यवान बच्चों को बाप दादा का याद प्यार और ನಮಸ್ತೆ. ಇಂತಹ ಅಖಂಡ ಭಾಗ್ಯಶಾಲಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान. समय और संकल्प सहित अपने सर्व खजानों को विल करने वाले मोह जीत भव. ಸಮಯ ಮತ್ತು ಸಂಕಲ್ಪ ಸಹಿತವಾಗಿ ತಮ್ಮ ಸರ್ವ ಖಜಾನೆಗಳನ್ನು ತಂದೆಗೆ ಅರ್ಪಿಸುವಂತಹ ಮೋಹಜೀತ ಆತ್ಮ ಆಗಿರಿ. जैसे बच्चे को सब कुछ विल किया जाता है, ऐसे आप लोग भी बाप को अपना वारिस बनाकर सब कुछ विल कर दो तो ವಿಲ್ ಪವರ್ ಆ ಜಾಯೇಗಿ. ಹೇಗೆ ತಂದೆ ತಾಯಿಗಳು ತಮ್ಮ ಸರ್ವಸ್ವವನ್ನು ಮಕ್ಕಳಿಗೆ ಅರ್ಪಣೆ ಮಾಡ್ತಾರೆ, ಹಾಗೆ ತಾವು ಸಹ ತಂದೆಯನ್ನು ತಮ್ಮ ವಾರಸುದಾರ ಎಂದು ತಿಳಿದು ಸರ್ವಸ್ವವನ್ನು ಅರ್ಪಣೆ ಮಾಡಿರಿ. ಆಗ ನಿಮ್ಮಲ್ಲಿ ದೃಢ ಸಂಕಲ್ಪದ ಶಕ್ತಿ ಬರುವುದು. ದೃಢ ಸಂಕಲ್ಪ ಸಿದ್ಧಿಯಾಗುವಂಥ ಶಕ್ತಿ ಬರುವುದು. इस विल पावर से ಮೋಹ ಸ್ವತಃ ನಷ್ಟ ಹೋ ಜಾಯೇಗಾ. ಈ ಒಂದು ದೃಢತೆಯ ಶಕ್ತಿಯಿಂದ ನಿಮ್ಮಲ್ಲಿ ಇರುವ ಮೋಹ ಸ್ವತಃ ನಷ್ಟ ಆಗುವುದು. जैसे साकार बाप ने पूरा ही अपने को विल किया, वैसे आप लोगों की जो स्मृति है, समय और संकल्पों का खजाना है, उसे विल करो. ಹೇಗೆ ಸಾಕಾರ ತಂದೆ ತಮ್ಮ ಸರ್ವಸ್ವವನ್ನು ಶಿವ ತಂದೆಗೆ
ಅರ್ಪಿಸಿಬಿಟ್ರು, ಸಂಪೂರ್ಣ ಸಮರ್ಪಣೆ ಆಗಿಬಿಟ್ಟರು. ಹಾಗೆ ತಾವು ಮಕ್ಕಳು ಸಹ ನಿಮ್ಮ ಸ್ಮೃತಿ, ನಿಮ್ಮ ಸಮಯ, ನಿಮ್ಮ ಸಂಕಲ್ಪಗಳ ಖಜಾನೆಯ ಸಹಿತವಾಗಿ ಎಲ್ಲವನ್ನೂ ತಂದೆಗೆ ಅರ್ಪಿಸಿರಿ. ಅಂದರೆ ಶ್ರೀಮತ್ ಪ್ರಮಾಣ್ ಸೇವಾ ಮೇ ಲಗಾओ. ಶ್ರೀಮತದ ಆಧಾರದಿಂದ ಸೇವೆಯಲ್ಲಿ ಅದನ್ನು ತೊಡಗಿಸಿರಿ. ತೋ ಮೋಹ ಜೀತ ಬಂಧನ್ ಮುಕ್ತ ಬನ್ ಜಾಯೇಂಗೆ. ಆಗ ನೀವು ಮೋಹ ಜೀತ ಆಗ್ತೀರಿ, ಬಂಧನ್ ಮುಕ್ತ ಆಗ್ತೀರಿ. श्लोगन: एक दो का स्नेही बनने के लिए सरलता और सहनशीलता का गुण धारण करो. ಪರಸ್ಪರರ ಸ್ನೇಹಿ ಆಗಬೇಕಾದರೆ ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ. ಅಚ್ಚ. ಓಂ ಶಾಂತಿ.